You see their projects, you hear their cheers. But have you heard their story? ಸೊ ಕನ್ನಡ ಕಾರ್ನ ಮೇನ್ ಫ್ಲಾಗ್ಶಿಪ್ ಇವೆಂಟ್ ಯಾವುದು? ರೀಸೆಂಟ್ಲಿ ಉಪೇಂದ್ರ ಅವ್ರು ಬಂದಿದ್ರು. ಮಿನಿಮಮ್ ನೀವು ಪ್ರಿಪ್ರೇಷನ್ ಟೈಮ್ ಎಷ್ಟು ತಗೋತೀರಾ? ಕ್ಲಬ್ ಆಡಿಷನ್ಸ್ ಬಗ್ಗೆ. Hey folks, welcome to The Insight, where passion meets purpose, technologies meets talent and campus comes alive. This is Club Connect. ರಂಗಭೂಮಿ ಎಂದರೆ ಕೇವಲ ವೇದಿಕೆಯಲ್ಲ, ಅದು ಕತೆಗಳ ಹುಟ್ಟುದಾಣ, ಭಾವನೆಗಳ ಮನೆ ಮತ್ತು ಕಲೆಯ ನಾಡಿ. ಆ ನಾಡಿಯನ್ನು ನಮ್ಮ RVCಯಲ್ಲಿ ಜೀವಂತವಾಗಿಟ್ಟಿರುವುದೇ ನಮ್ಮ ಕನ್ನಡ ಕಾರು. ನಾನು ನಿಮ್ಮ ಇಂದಿನ ನಿರೂಪಕಿ ಚಂದನ. ನಮಸ್ಕಾರ. ವೆಲ್ಕಮ್ ಟು ದ ಇನ್ಸೈಟ್. ಇವತ್ತು ನಮ್ಮ ಜೊತೆ ಕನ್ನಡ ಕಾರ್ದಿಂದ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ನಿಮ್ಮ ಬಗ್ಗೆ ಪರಿಚಯ ಮಾಡಿ. ನಾನು ವೈಭವ್ ಪೂಜಾರಿ ಅಂತ, ಕನ್ನಡ ಕಾರು ಹೆಡ್. ನನ್ನ ಹೆಸರು ಪುಷ್ಕರ್ ಅಂತ, ಕ್ಲಬ್ ಆಪರೇಷನ್ಸ್ ಮತ್ತೆ ಟೆಕ್ನಿಕಲ್ ಹೆಡ್. ಗಣೇಶ್ ರೆಡ್ಡಿ ಅಂತ, ಕ್ಲಬ್ ಕೋಆರ್ಡಿನೇಟರ್. ಇವಾಗ ನಾವು ಕನ್ನಡ ಕಾರ್ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪ್ರತಿ ನಾಟಕ ಫಸ್ಟ್ ಸೀನಲ್ಲಿ ಕಂಟೆಕ್ಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಕನ್ನಡ ಕಾರ್ ಬಗ್ಗೆ ಪರಿಚಯ ಮಾಡ್ತೀವಿ. ಕನ್ನಡ ಕಾರು ಅಂದರೆ ಕನ್ನಡ ಸರ್ಕಲ್ ಆಫ್ ಆ್ಯಕ್ಟಿಂಗ್ ಎಟ್ RV ಕಾಲೇಜ್ ಅಂತ. ಮೊದಲೆಲ್ಲ ಕಾರು ಅಂತ ಒಂದೇ ಇರ್ತಿತ್ತು, ಇಂಗ್ಲೀಷ್ಗೂ ಒಂದೇ, ಕನ್ನಡ ಒಂದೇ, ಹಿಂದಿ ಒಂದೇ. ಬಟ್ ನಂತರ ಮೂರಾಗಿ ಡಿವೈಡ್ ಆಯಿತು. ಸೊ ಕನ್ನಡ ಕಾರುವಲ್ಲಿ ನಾವು 3 ನಾಟಕವಿದೆ ಇದೆ. ಸೆಂಟರ್ ಸ್ಟೇಜ್, ಮ್ಯಾಡ್ ಆಡ್ಸ್, ಸ್ಟ್ರೀಟ್ ಪ್ಲೇ, ಜೊತೆಗೆ ಮೈಮ್ ಕೂಡ ಮಾಡ್ತೀವಿ. ಬಟ್ ಇದು 3 ಮೇಯ್ನ್ ನಾಟಕವಿದೆ. ಸೆಂಟರ್ ಸ್ಟೇಜ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ನಾಟಕಗಳು. ಆ್ಯಂಡ್ ಮ್ಯಾಡ್ ಆಡ್ಸ್ ಅಂದರೆ ಒಂದು ಡಮ್ಮಿ ಪ್ರಾಡಕ್ಟ್, ಅದನ್ನ ಇಟ್ಕೊಂಡು ನಾವು ಇನ್ ಅ ಫನ್ ವೇ ವಿಲ್ ಅಡ್ವರ್ಟೈಸ್ ಇಟ್. ಆ್ಯಂಡ್ ಸ್ಟ್ರೀಟ್ ಪ್ಲೇ ಒಂದು ಮೆಸೇಜನ್ನು ಇಟ್ಕೊಂಡು ನಾವು ಬೀದಿ ನಾಟಕಗಳು, ಬೀದಿ ನಾಟಕ ಅಂತ ಒಂದಿದೆ. ಅದರಲ್ಲಿ ಲೈಕ್ ಸ್ಟ್ರೀಟಲ್ಲಿ ನಿಂತ್ಕೊಂಡು ಸುತ್ತ ಆಡಿಯನ್ಸ್ ಇರ್ತಾರೆ. ಆ್ಯಂಡ್ ಆಡಿಯನ್ಸ್ ಆ್ಯಂಡ್ ಆ್ಯಕ್ಟರ್ಸ್ ವಿಲ್ ಆಲ್ ಬಿ ಇನ್ ದ ಸೇಮ್ ಪ್ಲಾಟ್ಫಾರ್ಮ್. ಸೊ ಆ ಥರ ಇದೆ. ಅದನ್ನು ಬಿಟ್ಟರೆ ನಮ್ದು ವರ್ಟಿಕಲ್ ವೈಸ್ ಹೇಳ್ಬೇಕಂದ್ರೆ ಟೆಕ್ನಿಕಲ್ ಅವ್ರು ಇದ್ದಾರೆ, ಆ್ಯಂಡ್ ಮ್ಯೂಸಿಕ್ ವರ್ಟಿಕಲ್ ಅಂತಿದೆ, ಸ್ಕ್ರಿಪ್ಟ್ ರೈಟಿಂಗ್ ವರ್ಟಿಕಲ್, ಆ್ಯಂಡ್ ಆ್ಯಕ್ಟಿಂಗ್ ಅಂತ ವರ್ಟಿಕಲ್ ಇಲ್ಲ, ಬಿಕಾಸ್ ಬಂದವರೆಲ್ಲರೂ ಆ್ಯಕ್ಟಿಂಗ್ ಮಾಡ್ತಾರೆ. ಮತ್ತೆ ಬಂದು ಓನ್ಲಿ ಆಕ್ಟಿಂಗ್ ಅಲ್ಲ, ಎಲ್ಲ ವರ್ಟಿಕಲ್ಸ್ ಅನ್ನು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಕ್ಟಿಂಗ್ ಬೀಯಿಂಗ್ ದ ಬೇಸ್ ಆಫ್ ಇಟ್. ಅದ್ರ ಜೊತೆ ನಾವು ಟೆಕ್ನಿಕಲ್ ಅಲ್ಲಿನೂ, ಸೊ ಬಿಕಾಸ್ ವೆನ್ ಯು ಪ್ರಮೋಟ್ ಅ ಪ್ಲೇ, ಅದರಲ್ಲಿ ನಿಮ್ ಟೆಕ್ನಿಕಲ್ ಬರುತ್ತೆ, ಲೈಟಿಂಗ್ಸ್ ಬರುತ್ತೆ ಸ್ಟೇಜ್ ಅಲ್ಲಿ. ಸೊ ಅದು ಮತ್ತೆ ಆಡಿಯೋ, ಮೈಕ್ರೋಫೋನ್ಸ್, ಆ ಥರ ಅದೆಲ್ಲ ಮ್ಯಾನೇಜ್ ಮಾಡೋದನ್ನು ನಮ್ದ್ರಲ್ಲಿ ಬರುತ್ತೆ. ಸೊ ಕನ್ನಡ ಕಾರ್ನ ಮೇನ್ ಫ್ಲಾಗ್ಶಿಪ್ ಇವೆಂಟ್ ಯಾವುದು? ಕನ್ನಡ ಕಾರಿನ ಫ್ಲಾಗ್ಶಿಪ್ ಇವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ರಂಗತರಂಗ ಅಂತ ಒಂದಿದೆ, ಆ್ಯಂಡ್ ಕಾರ್ವಿನಲ್ ಅಂತಿದೆ. ರಂಗತರಂಗ ಇಸ್ ಅ ಸ್ಟೇಟ್ ಲೆವೆಲ್ ಥಿಯೇಟರ್ ಫೆಸ್ಟ್. ಸೊ ಇದರಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ಕಾಲೇಜ್ಗಳಿಂದ ನಾಟಕ ತಂಡಗಳು ಬರ್ತವೆ. ಆ್ಯಂಡ್ ಈ ತುಂಬ ದೊಡ್ಡ ಲೆವೆಲಲ್ಲಿ ಮಾಡ್ತೀವಿ. ಸೊ ಫಸ್ಟ್ ಪ್ರಿಲಿಮ್ಸ್ ಅಂತ ಮಾಡ್ತೀವಿ, ಅದರಲ್ಲಿ ಲೈಕ್ ಬೆಸ್ಟ್ ಪ್ಲೇ ಒಂದು 10 ಪ್ಲೇನ ಪಿಕ್ ಮಾಡಿ ನಂತರ ಫೈನಲ್ಸ್ ಇಲ್ಲೇ ಕಾಲೇಜಲ್ಲೇ ಮಾಡ್ತೀವಿ. ಆ್ಯಂಡ್ ಗೆಸ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ರೀಸೆಂಟ್ಲಿ ಉಪೇಂದ್ರ ಅವ್ರು ಬಂದಿದ್ರು, ಆ್ಯಂಡ್ ನಾಗಾಭರಣ ಸರ್ ಬಂದಿದ್ರು, ಆ್ಯಂಡ್ ಜಯಶ್ರೀ ಮೇಡಮ್, ಆ ಥರ ತುಂಬ ಲೈಕ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ರಂಗಭೂಮಿ ಕಲಾವಿದರು ತುಂಬ ಜನ ಬಂದಿದ್ರು. ಸೊ ಅವರೆಲ್ಲ ಲೈಕ್ ರಂಗತರಂಗನ ತುಂಬ ಲೈಕ್ ಪ್ರಮೋಟ್ ಮಾಡಿದ್ರು ಅವರು. ಫ್ಲಾಗ್ಶಿಪ್ ಇವೆಂಟ್ ಬಗ್ಗೆ ಹೇಳಿದ್ರಿ, ರಂಗತರಂಗ ಬಗ್ಗೆ. ಅದಕ್ಕೆ ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿರುತ್ತೆ? ಜನರಲಿ ನಾವು ಅದನ್ನ ಪ್ರತಿಯೊಂದ್ಸಲಿನೂ ಮಾಡಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಈಗ ಸ್ಟೂಡೆಂಟ್ಸ್ ಆಗಲಿ, ಈ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಮೇನ್ ಆಗಿ ನೋಡ್ಲಿಕ್ಕೆ, ಅದಲ್ಲದೆ ಅವ್ರ ಪೇರೆಂಟ್ಸ್ ಆಗಿರ್ತಾರೆ, ಅವ್ರ ಗುರುಗಳಾಗಿರ್ತಾರೆ, ನಮ್ಮ ಟೀಚರ್ಸ್ ಆಗಿರ್ತಾರೆ, ಎಲ್ಲರೂ ಅದು ನೋಡಿ ಒಂದು ತುಂಬಾ ಕ್ವಾಲಿಟಿ ಆಗಿರುವಂತ ಒಂದಿಷ್ಟು ನಾಟಕಗಳನ್ನ ನೋಡಿದ್ಯಪ್ಪ ಅಂತ ಅನ್ಸುತ್ತೆ. ಲೈಕ್ ಇವಾಗ ದುಡ್ಡು ಕೊಟ್ಟು ಹೋಗ್ತಾರೆ ನೋಡ್ಲಿಕ್ಕೆ ನಾಟಕಗಳನ್ನ, ಈ ರಂಗಶಂಕರಲ್ಲಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದೇ ತರದ ಒಂದು ಕ್ವಾಲಿಟಿ ಆಫ್ ಪ್ಲೇಸ್ ಇಲ್ಲಿನೂ ಮಾಡಬಹುದು ಅನ್ನೋ ಒಂದು ಸಾಧನೆ ಇದೆ. ಸೊ ಸುಮಾರು ಟೀಮ್ಸ್ ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳನ್ನ ಗೆದ್ಕೊಂಡು ಹೋಗ್ತಾರೆ. ಸೊ ಇವಾಗ ಆನ್ ಸ್ಟೇಜ್ ಪ್ಲೇ ನೋಡೋಕ್ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಪ್ರಿಪ್ರೇಷನ್ಸ್ ನಡೆಯುತ್ತೆ. ಸೊ ಅದ್ರ ಬಗ್ಗೆ ಬ್ಯಾಕ್ ಸ್ಟೇಜ್ ಪ್ರಿಪ್ರೇಷನ್ಸ್ ಬಗ್ಗೆ ಬ್ಯಾಕ್ ಸ್ಟೇಜ್ ಪ್ರಿಪರೇಷನ್ ಅದೇ ಇವನ್ ಆಗ್ಲೇ ಹೇಳ್ದಂಗೆ ಒಂದು ಲೈಟಿಂಗ್ಸ್ ಇರುತ್ತೆ. ಅದನ್ನ ಲೈಕ್ ಲೈಟಿಂಗ್ಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ಪ್ಲೇ. ಒಂದು ಪರ್ಟಿಕ್ಯುಲರ್ ಆಕ್ಟರ್ ಒಂದು ಸ್ಟೇಜ್ ಮೇಲೆ ನಿಂತಿದ್ದಾನೆ ಅಂತಂದ್ರೆ ಒಂದ್ ಮೇಲೆ ಒಂದು ಪ್ರಾಪರ್ ಸ್ಪಾಟ್ ಲೈಟ್ ಬಿಡ್ಬೇಕು. ಅದಲ್ಲದೆ ಈ ಪ್ರೊಡಕ್ಷನ್ ಡಿಸೈನ್ ಈಗ ಬೇರೆ ಬೇರೆ, ಈಗ ಪ್ಲಾಟ್ಫಾರ್ಮ್ಸ್ ಅಂತ ಮಾಡ್ತೀವಿ ನಾವು. ಈಗ ಒಂದು ನಾಟಕ ಆಗ್ಬೇಕಂದ್ರೆ ಬೇರೆ ಬೇರೆ ಆಕ್ಟರ್ಸ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಂತ ಇರುತ್ತೆ. ಅಂಡ್ ನೀವು ನೋಡಿರ್ಬೇಕು, ಕೆಲವು ನಾಟಕಗಳಲ್ಲಿ ಅವರು ಒಂದು ಬೇಸ್ ಪ್ರೊಡಕ್ಷನ್ ಅಂತ ಮಾಡಿರ್ತಾರೆ. ಅದ್ರ ಜೊತೆಗೆ ಈಗ ಮರ ಆಗಿರ್ಬೋದು, ಅಂಡ್ ಮನೆದೊಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಮನೆ ಸೆಟಪ್ ಮಾಡಿಕೊಂಡಿರ್ತಾರೆ. ಅದನ್ನು ಕೂಡ ನಾವು ಕ್ಲಬ್ ಅಲ್ಲೇ ಮಾಡ್ತೀವಿ, ನಾವು ಹೊರಗಡೆ ಅಂತ ತರಿಸ್ಕೊಳ್ಳಲ್ಲ. ಅಂಡ್ ಅಷ್ಟೇ ಅಲ್ಲದೆ ಮ್ಯೂಸಿಕ್ ವರ್ಟಿಕಲ್ ಕೂಡ ಇದೆ. ಅಂಡ್ ಒಂದ್ ಥಿಂಗ್ ಏನಂದ್ರೆ, ನಾವು ನಾಟಕಗಳಲ್ಲಿ ಈಗ ಫಿಲ್ಮ್ಗಳ ತರ ನಾವು ಎಕ್ಸ್ಟರ್ನಲಿ ಸಾಂಗ್ ಕೊಡೋಕ್ಕಾಗಲ್ಲ. ನಾಟಕಗಳಲ್ಲಿ ಹೆಂಗಂದ್ರೆ ಒಂದು ಪೀಠ ಇರುತ್ತೆ, ಮ್ಯೂಸಿಕ್ ಅವ್ರಿಗೆ ಒಂದು ಪೀಠ ಇರುತ್ತೆ, ಆ ಪೀಠದಲ್ಲೇ ಕೂತ್ಕೊಂಡು ಅವರೇ ಹಾಡು ಹೇಳ್ತಾರೆ. ಸೊ ನಾವು ಎಕ್ಸ್ಟರ್ನಲ್ ಮ್ಯೂಸಿಕ್ ನ ಹಾಕೊಳಕ್ಕಾಗಲ್ಲ. ಅದ್ರ ಜೊತೆ
ಫಸ್ಟ್ ಸ್ಟೇಜಿಂದ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ಕ್ರಿಪ್ಟ್ ರೈಟಿಂಗ್. ಆ್ಯಕ್ಚುಲಿ ಸ್ಕ್ರಿಪ್ಟ್ ರೈಟಿಂಗ್ ನಂಗೆ ತುಂಬ ಇಷ್ಟ. ಏನಕ್ಕಂದರೆ ಆ್ಯಕ್ಟರ್ಸ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಡಿಸ್ಕಷನ್ ಮಾಡ್ತೀವಿ. ಯಾವುದೇ ಒಂದು ಈಗ ಅಡಾಪ್ಟೆಡ್ ಸ್ಕ್ರಿಪ್ಟ್ ಇರ್ಬೋದು, ಅಥವಾ ನಮ್ಮ ಲೈಕ್ ಮೂಲತಃ ನಮ್ಮ ಕಾರುವಿಂದನೇ ಬರ್ದಿರೋಂಥ ಸ್ಕ್ರಿಪ್ಟ್ ಇರ್ಬೋದು. ವಿಲ್ ಡೂ ಅ ಡಿಸ್ಕಷನ್ ಫಸ್ಟ್. ಲೈಕ್ ಬೇರೆ ಬೇರೆ ಐಡಿಯಾಸ್ ಇರ್ಬೋದು, ಚೇಂಜಸ್ ಇರ್ಬೋದು, ಕೆಲವೊಮ್ಮೆ ಕೆಲವು ಕಾನ್ಸೆಪ್ಟಲ್ಲಿ ಲೈಕ್ ಈಗ ರಿಯಾಲಿಟಿ ಇದು ಇರಲ್ಲ ಅಂತೆಲ್ಲ ಬರುತ್ತೆ. ಸೊ ಆ ಥರ ಎಲ್ಲ ಡಿಸ್ಕಸ್ ಮಾಡಿ ಅದನ್ನ ಫೈನಲೈಸ್ ಮಾಡಿ ನಂತರ ಆ್ಯಕ್ಟಿಂಗ್ ಹೋಗ್ತೀವಿ. ಆ್ಯಕ್ಟಿಂಗಲ್ಲಿ ಕೂಡ ಅಷ್ಟೇ, ಅಲ್ಲಿ ಫಸ್ಟ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಂತ ಭೇದ ಭಾವ ಇರಲ್ಲ. ಮೋಸ್ಟ್ ಆಫ್ ದ ಟೈಮ್ ಕೆಲವೊಮ್ಮೆ ಫಸ್ಟ್ ಇಯರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅವರೇ ಕೆಲವೊಂದು ಹೇಳ್ಕೊಡ್ತಾರೆ ನಮಗೆ, ಲೈಕ್ ಈ ಥರ ಚೇಂಜಸ್ ಮಾಡ್ಕೊಳ್ಳಿ ಅಣ್ಣ ಅಂತ. ಸೊ ಅದೊಂಥರ ಲೈಕ್ ಹೆಲ್ದಿ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ನಮ್ದು ಅದೇ ಇದರಲ್ಲಿ ಮೊನ್ನೆ ಕಾರ್ವಿನಲ್ಲೆಲ್ಲ ಮಾಡಿದಾಗ ಫಸ್ಟ್ ಇಯರ್ಸ್ ಡೈರೆಕ್ಟೆಡ್ ಅ ಪ್ಲೇ, ದೇ ಆಕ್ಟೆಡ್ ಆಸ್ ಮೇನ್ ಲೀಡ್ಸ್. ಸೊ ಹಾಗೆ ಅವಕಾಶಗಳು ಸುಮಾರು ಇರ್ತವೆ. ಒಂದು ನಾಟಕ ಮಾಡುವಾಗ ಮಿನಿಮಮ್ ನೀವು ಪ್ರಿಪ್ರೇಷನ್ ಟೈಮ್ ಎಷ್ಟು ತಗೋತೀರಾ? ದಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಯಾಕಂದರೆ ಈಗ ಕೆಲವೊಮ್ಮೆ ನಾವು ಒಂದು ವಾರ ಇದ್ದಾಗಲೂ ಮಾಡಿದ್ದುಂಟು. ಅದು ಬಿಟ್ಟರೆ ಈಗ ಪ್ರಾಪರಾಗಿ ಅಭಿನಯ ಅಂತದೆಲ್ಲ ಸ್ವಲ್ಪ ಮೊದಲೇ ಹೇಳ್ತಾರೆ. ಆ ಟೈಮಲ್ಲಿ ಲೈಕ್ 1 ಮಂತ್ ಪ್ರಿಪ್ರೇಷನ್ ಮಾಡ್ತೀವಿ ನಾವು. ಬಿಕಾಸ್ ಸ್ಕ್ರಿಪ್ಟ್ ಲೈಕ್ ನಮ್ದು ಅಡಾಪ್ಟೆಡ್ ಸ್ಕ್ರಿಪ್ಟ್ ಇದ್ರೂ ಕೂಡ ತುಂಬ ಚೇಂಜಸ್ ಮಾಡ್ತೀವಿ ನಾವು ಅದರಲ್ಲಿ. ಕ್ಲಬ್ ಆಡಿಷನ್ಸ್ ಬಗ್ಗೆ? ಓಕೆ, ಕ್ಲಬ್ ಆಡಿಷನ್ಸ್ ರೀಸೆಂಟ್ಲಿ ಆಯಿತು. ಅದರಲ್ಲಿ ಈ ಕ್ಲಬ್ ಆಡಿಷನ್ಸ್ ನಾವು ಹೇಗೆ ಮಾಡ್ತೀವಿ ಅಂದರೆ, ಪ್ರೈಮರಿಲಿ ಹೇಳ್ಬೇಕಂದ್ರೆ ಪರ್ಸ್ನಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಕೂಡ ನನಗೆ ಲೈಕ್ ನಾನು ಊರಿಂದ ಇಲ್ಲಿ ಕಾಲೇಜಿಗೆ ಬಂದಾಗ ನಂಗೆ ಇಲ್ಲಿ ಎಲ್ಲರ ಮುಂದೆ ಆ್ಯಕ್ಟಿಂಗ್ ಮಾಡೋದ ತಕ್ಷಣ ಲೈಕ್ ಆಗಲಿಲ್ಲ. ಸೊ ವಿ ಕ್ರಿಯೇಟ್ ಎನ್ವಿರಾನ್ಮೆಂಟ್, ಲೈಕ್ ವಿ ಕನೆಕ್ಟ್ ವಿತ್ ದಮ್ ಫಸ್ಟ್. ಅವ್ರ ಜೊತೆ ಮಾತಾಡಿ ನಂತರ ಅವರು ಪ್ರೀವಿಯಸ್ಲಿ ಏನಾದರೂ ಪ್ಲೇ ಮಾಡಿದ್ರಪ್ಪ. ನಾನು ಯಕ್ಷಗಾನ ಮಾಡ್ತಿದ್ದೆ ಮೊದಲು, ಲೈಕ್ ನಂದು ನೇಟಿವ್ ಟೌನಲ್ಲಿ ಯಕ್ಷಗಾನ ಮಾಡ್ತಿದ್ದೆ. ಅದೇ ಥರ ಅವ್ರು ಏನಾದರೂ ಮಾಡ್ತಿದ್ರೆ ಅದನ್ನು ಫಸ್ಟ್ ಮಾತಾಡ್ತೀವಿ. ನಂತರ ನವರಸಗಳ ಬಗ್ಗೆ ಕೇಳ್ತೀವಿ. ನಂತರ ಇದೇ ಥರ ಮ್ಯಾಡ್ ಆಡ್ಸ್, ಸ್ಟ್ರೀಟ್ ಪ್ಲೇ, ಸೆಂಟರ್ ಸ್ಟೇಜ್ ಅಂತಿದ್ದೆಲ್ಲ. ಸೊ ಇದರಲ್ಲಿ ಬೇರೆ ಬೇರೆ ಸ್ಕೇಲ್ ಇದೆ. ಈಗ ಸೆಂಟರ್ ಸ್ಟೇಜಲ್ಲಿ ಒಂದು ಟೈಪ್ ಆಫ್ ಆ್ಯಕ್ಟಿಂಗ್ ಇದೆ, ಮ್ಯಾಡ್ ಆಡ್ಸಲ್ಲಿ ಒಂದು ಟೈಪ್ ಆಫ್ ಆ್ಯಕ್ಟಿಂಗ್ ಇದೆ, ಸ್ಟ್ರೀಟ್ ಪ್ಲೇ ಒಂದು ಟೈಪ್ ಇದೆ. ಸೊ ಇದ್ರದ್ದೆಲ್ಲ ಬಗ್ಗೆ ಟೆಸ್ಟ್ ಮಾಡ್ತೀವಿ. ನಂತರ ನಾವು ಅವ್ರನ್ನ ರಿಕ್ರೂಟ್ ಮಾಡ್ತೀವಿ ಕ್ಲಬ್ಗೆ. ನ್ಯೂ ಮೆಂಬರ್ಸ್ ಬಂದಾಗ ಯೂಶಲಿ ಫಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಅವ್ರ ಹತ್ರ ಏನ್ ಕಲಿಸ್ತೀರಾ? ಇವಾಗ ಮೇನ್ಲಿ ಫಸ್ಟ್ ಅವರು ಕ್ಲಬ್ ಯಾವುದೋ ಒಂದು ಹೊಸ ಇದಕ್ಕೆ ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ಫಸ್ಟ್ ಕಂಫರ್ಟೇಬಲ್ ಆಗಬೇಕು. ಸೊ ಸ್ವಲ್ಪ ಏನಾದರೂ ಒಂದು ಆ ಥರ ಆ್ಯಕ್ಟಿವಿಟಿ ಟೈಪ್ ಮಾಡಿಸಿ, ಒಂದು ಐಸ್ ಬ್ರೇಕರ್ ಸೆಷನ್ ಥರ ಮಾಡಿ, ಅವ್ರಿಗೆ ನಾವು ಯಾರು, ಅವ್ರು ಯಾರು ಅನ್ನೋ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಥರ ಆದಮೇಲೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಇದು ಹಿಂಗೆ ನಾಟಕ ಅಂದರೆ ಹಿಂಗಿರುತ್ತೆ, ಇದು ಹಾಡು ಅಂದರೆ ಮ್ಯೂಸಿಕ್ ವರ್ಟಿಕಲಲ್ಲಿ ಇದ್ದಿದ್ದಾಗುತ್ತೆ, ಪಿ ಡಿ ವರ್ಟಿಕಲಲ್ಲಿ ಇದ್ದಿದ್ದಾಗುತ್ತೆ ಅಂತ. ಸೊ ಸ್ಲೋ ಆಗಿ ಅವರು ಒಂದು ಚೂರು ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾವು ಕ್ಲಬ್ಬಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ. ಮುಖ್ಯ ಉದ್ದೇಶ ಏನಂದರೆ, ಆ್ಯಕ್ಚುಲಿ ಆ್ಯಕ್ಟಿಂಗ್ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡ್ಬೋದು ಆ್ಯಕ್ಟಿಂಗ್. ಅದೇನಿಲ್ಲ ಈಗ ಫಿಲ್ಮ್ ಅವರು ಮಾತ್ರ ಮಾಡ್ತಾರೆ, ಇವನಿಗೆ ಆಗಲ್ಲ ಹಾಗೇನಿರಲ್ಲ. ಬಟ್ ಒಂದು ಗೋಡೆ ಇರುತ್ತೆ, ಲೈಕ್ ನಾವು ಯಾರ ಮುಂದೆ ಮಾಡ್ತೀವಿ, ಜನ ಇದ್ದರೆ ಒಂದು ಕಾನ್ಷಿಯಸ್ ಆಗ್ತೀವಲ್ಲ, ಆ ಗೋಡೆ ಬಿದ್ದೋದ್ರೆ ಆ್ಯಕ್ಟಿಂಗ್ ಆಗುತ್ತೆ. ಸೊ ಅದನ್ನ ಮೇನ್ ಆಗಿ ಇಟ್ಕೊಂಡು ನಾವು. ಸೊ ಇವಾಗ ನಾನೇ ತಗೊಂಡ್ರೆ ನನಗೆ ಆಕ್ಟಿಂಗ್ ಬರಲ್ಲ, ನಾನು ನಿಮ್ಮ ಕ್ಲಬ್ಬಿಗೆ ಜಾಯ್ನ್ ಆದೆ, ಕಾರ್ಗೆ ಜಾಯ್ನ್ ಆದೆ, ಹೌ ಡು ಯು ಟ್ರೈನ್ ಮೀ? ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ದ ಕ್ವಶನ್. ಅದೇ ಮೊದಲು ನಾವು ನಿಮಗೆ ಲೈಕ್ ಈಗ ನಮ್ಮ ಕಾರು ಅಂದ ತಕ್ಷಣ ಒಂದು ಇಟ್ಸ್ ಅ ಕ್ಲಬ್, ಬಟ್ ಆ್ಯಸ್ ಅ ಕಮ್ಯುನಿಟಿ, ಥಿಯೇಟರ್ ಕಮ್ಯುನಿಟಿ. ಬೇರೆ ಈಗ ನಾವು ರಂಗಶಂಕರ ಆ್ಯಂಡ್ ಇದ್ಯಾವುದು ಬೆನಕದವ್ರ ಜೊತೆನೂ ಕೊಲಾಬ್ರೇಟ್ ಮಾಡ್ತೀವಿ. ಸೊ ಅಲ್ಲಿ ಅವ್ರ ನಾಟಕಗಳಲ್ಲೂ ನಮ್ಮವ್ರ ಪುಷ್ಕರ್ ಆಗಿರ್ಬೋದು ಆ್ಯಂಡ್ ಪ್ರಿವಿಯಸ್ ಇಯರ್ ಕೂಡ ಒಂದಿಬ್ರು ಆ್ಯಕ್ಟ್ ಮಾಡ್ತಿದ್ರು. ಅದರಲ್ಲಿ ಏನಂದರೆ ಲೈಕ್ ವಿ ಕಮ್ಯುನಿಕೇಟ್ ವಿತ್ ದಮ್. ಓಕೆ, ಸೊ ಅದೇ ನಾ ಹೇಳ್ದಾಗೆ ಒಂದು ಗೋಡೆ ಇರುತ್ತೆ ಅಡ್ಡ, ಅದು ಬ್ರೇಕ್ ಆದರೆ ಯು ಕ್ಯಾನ್ ಆ್ಯಕ್ಟ್. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಮೋಸ್ಟ್ ಮೆಮೊರೇಬಲ್ ಪ್ಲೇ ಮತ್ತೆ ಮೋಸ್ಟ್ ಸ್ಟ್ರೀಕ್ ಇರೋ ಪ್ಲೇ ಯಾವುದು? ಮೋಸ್ಟ್ ಮೆಮೊರೇಬಲ್ ಪ್ಲೇ ನನಗೆ ಗರ್ವೋಚ್ಚರ ವಿನಾಶತಿ. ಆ್ಯಂಡ್ ಮೋಸ್ಟ್ ಸ್ಟ್ರೀಕ್ ಇರೋದು ಐ ಥಿಂಕ್ ಇದು ಹಯವದನ. ನಾನು ಅದೇ ಅವ್ನು ಹೇಳ್ದಂಗೆ ಹಯವದನ ಒಂದು ಮಾಡಿದ್ದೀನಿ. ಅದರಲ್ಲಿ ಭಾಗವತರು ಅಂತ ಒಂದು ಪಾತ್ರ ಮಾಡಿದ್ದೆ. ಆದರೆ ನನಗೆ ನಿಜವಾಗ್ಲೂ ತುಂಬ ಹತ್ತಿರದಾಗಿರುವಂಥ ಒಂದು ನಾಟಕ ಅಂದರೆ ಮೂಕ ಮನದ ಮೌನರಾಗ ಅಂತ ಹೇಳಿ. ಅದರಲ್ಲಿ ಇಟ್ ವಾಸ್ ಅ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್, ಲೈಕ್ ಇಟ್ ವಾಸ್ ಅ ಗ್ರೇ ಕ್ಯಾರೆಕ್ಟರ್. ಸೊ ಜನರಲಿ ಗ್ರೇ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡೋದು ಇಸ್ ವೆರಿ ಡಿಫಿಕಲ್ಟ್. ಸೊ ಕಲಿತೆ ನಾನು ನಿಜವಾಗ್ಲೂ ಅವಾಗ ಒಂದು ಆ್ಯಕ್ಟಿಂಗ್ ಹೆಂಗೆ ಮಾಡೋದು, ಏನು ಕಥೆ, ಹೆಂಗೆ ಒಂದು ಅರ್ಥ ಮಾಡಿಕೊಂಡು ಆ ಡೈಲಾಗ್ಸ್ನ ನೆನ್ಪಿಟ್ಕೊಂಡು. ಸೊ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮತ್ತೆ ನಾನು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಷ್ಟು ಮಾಡಲ್ಲ, ಬಟ್ ಫಾರ್ ಮೀ ಪರ್ಸ್ನಲಿ ಆಂತರ್ಯ ವಾಸ್ ದ ಬ್ಯಾರಿಯರ್ ಬ್ರೇಕಿಂಗ್ ಆ ಥರ ಹೇಳ್ಬೋದು. ಅದರಲ್ಲಿ ಆ್ಯಕ್ಟ್ ಮಾಡಿಲ್ಲ,
ಬಟ್ ಐ ಹ್ಯಾವ್ ವರ್ಕ್ ವಿತ್ ದ ಟೀಮ್ ಅಂಡ್ ಆಲ್. ಸೊ ನನ್ಗೆ ಆ ಥರ ಅದರಲ್ಲಿ ಮತ್ತೆ ಹೇಳ್ದಂಗೆ ಕಾರಲ್ಲಿ ನಿಮ್ಗೆ ಬರೀ ಆ್ಯಕ್ಟಿಂಗ್ ಇರಲ್ಲ, there's a lot of more verticals including photography, videography, technical. ಸೊ ನಾನು ಅದರಲ್ಲಿ ಫೋಟೋಗ್ರಫಿ ಮಾಡಿದ್ದೆ, ಸೊ ಅದಕ್ಕೆ ಅವ್ರ ಟೀಮ್ ಜೊತೆ ವರ್ಕ್ ಮಾಡಿದ್ದೆ ಅದೆಲ್ಲ. ಸೊ ಫಾರ್ ಮೀ ಆಂಧ್ರೆ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಎಲ್ಲ ಪ್ಲೇಸ್ ಹೇಳಿದ್ರಲ್ಲ, ಸೊ ಇದೆಲ್ಲ ಈಗ ನೀವು ಫ್ಲಾಗ್ಶಿಪ್ ಇವೆಂಟ್ ಬಗ್ಗೆ ಕೇಳಿದ್ರಲ್ಲ, ಕಾರ್ವಿನಲ್ ಅಂತ ಒಂದು ಮಾಡ್ತೀವಿ. ಇಟ್ಸ್ ಅ ಇಂಟ್ರಾ ಕ್ಲಬ್ ಇವೆಂಟ್. ಇದರಲ್ಲಿ ನಾವು ಈಗ ರಿಕ್ರೂಟ್ ಆದ ಒಂದು ಸ್ವಲ್ಪ ಟೈಮಲ್ಲಿ ವಿಲ್ ಡಿವೈಡ್ ದಮ್ ಇಂಟು ಟೀಮ್ಸ್. ಲೈಕ್ ಫೋರ್ತ್ ಇಯರ್ ಒಬ್ರು ಇರ್ತಾರೆ, ಸೆಕೆಂಡ್ ಇಯರ್ 2-3 ಜನ ಇರ್ತಾರೆ, ನಂತರ ಉಳಿದವರೆಲ್ಲ ಡಿವೈಡ್ ಆಗಿ ದೇ ಲೈಕ್ ಅವರೇ ಒಂದು ಸ್ಕ್ರಿಪ್ಟ್ ಬರೆದು, ಹೊಸ ಸ್ಕ್ರಿಪ್ಟ್ ಬರೆದು ಅವರಲ್ಲೇ ಟೆಕ್ನಿಕಲ್ ಒಂದಿಷ್ಟು ಜನ, ಲೈಕ್ ಏನಂದ್ರೆ ಈಗ ವರ್ಟಿಕಲ್ ನಾವು ರಿಕ್ರೂಟ್ ಮಾಡುವಾಗ ಇವ್ರೊಂದು ವರ್ಟಿಕಲ್ ಅವರೊಂದು ವರ್ಟಿಕಲ್ ಅಂತ ಡಿವೈಡ್ ಆಗಿರ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಬೇರೆ ಎಲ್ಲ ವರ್ಟಿಕಲ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಈ ತರ ಒಂದು ಕಾರ್ನಿವಲ್ ಇವೆಂಟ್ ಇಂದ ನಾವು ಏನಂದ್ರೆ ಲೈಕ್ ಲೈಕ್ ಹೊಸ ಹೊಸ ಸ್ಕ್ರಿಪ್ಟ್ಗಳನ್ನ ಬರಿತೀವಿ, ಜೊತೆಗೆ ಎಲ್ಲ ಬೇರೆ ಬೇರೆ ವರ್ಟಿಕಲ್ ಲೈಕ್ ಕೊಲಾಬ್ರೇಷನ್ ಇರುತ್ತೆ. ಸೊ ಇವ್ರು ಹೇಳಿರೋ ಎಲ್ಲ ಪ್ಲೇಸ್ ಇದೆಯಲ್ಲ, ಈಗ ಮನ್ಸಿಗೆ ಹತ್ರ ಆಗಿರುವಂತ ಪ್ಲೇಸ್ ಅಂಡ್ ಹೈಯೆಸ್ಟ್ ಸ್ಟ್ರೀಕ್ ಇರೋದು, ಸೊ ಎಲ್ಲ ಕಾರ್ನಿವಲ್ ಇಂದಾನೇ ಬಂದಿರುವಂತ ಪ್ಲೇಸ್. ನೈಸ್. ಸೊ ನೀವೇ ಹೇಳಿದ್ರಿ ಅವಾಗಲೇ ತುಂಬಾ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ ಅಂತ. ಯಾರ್ಯಾರು ಬಂದಿದ್ದಾರೆ ಅಂತಾನು ಹೇಳಿದ್ದೀರಾ, ಅವರಿಂದ ನೀವೇನ್ ಕಲ್ತ್ರಿ? ಈಗ ನಮಗೆ ಸುಮಾರು ಅದೇ ಬಂದಿದ್ರು ಅಂತ ಹೇಳಿದ್ವಿ. ಇವಾಗ ಉಪೇಂದ್ರ ಅವರಾಗಿರ್ಬೋದು, ಅವ್ರು ಬಂದು ಸ್ವಲ್ಪ ನಮ್ಗೆ ಹೀಗೆ ಇನ್ಸೈಟ್ಸ್ ಆನ್ ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ ಅಂಥದ್ದಾಗಿರ್ಬೋದು. ಈಗ ನಾವು ಜಸ್ಟ್ ಬರೀ ಥಿಯೇಟರ್ ಬೇಸ್ಡ್ ಅವ್ರನ್ನಷ್ಟೇ ಮಾತ್ರ ಕರೆದಿರಲಿಲ್ಲ. ಈಗ ನಮ್ಗೆ ರೀಸೆಂಟಾಗಿ ಇವ್ರು ಬಂದಿದ್ರು, ಇದೇ ವರ್ಷ ಭರಣ ಸರ್ ಬಂದಿದ್ರು, ಹಾಗೆ ಜಯಶ್ರೀ ಅವ್ರು ಬಂದಿದ್ರು. ಭರಣ ಸರ್ ಬಂದಾಗ ಅವ್ರದ್ದು ಒಂದು ಡೈರೆಕ್ಷನ್ ಸ್ಟೈಲ್ ಆಗಿರ್ಬೋದು, ಅವ್ರ ಸ್ಟೇಜ್ ಪ್ರೆಸೆನ್ಸ್ ಆಗಿರ್ಬೋದು, ಅದನ್ನೊಂದು ಹೇಳ್ಕೊಟ್ರು. ಜಯಶ್ರೀ ಮ್ಯಾಮ್ ಅವರು ಹಾಡೋದು ಹೆಂಗೆ, ಅದರದ್ದು ಮಹತ್ವ ಏನು ಅದನ್ನೊಂದು ಹೇಳ್ಕೊಟ್ಟಿದ್ರು. ಹೀಗೆ ಸುಮಾರು ಆರ್ಟಿಸ್ಟ್ಸ್ ಬಂದಿದ್ರು. ಈಗ ಮತ್ತೆ ಬೇರೆಯವರು ನಾಗಾಭರಣ ಸರ್ ಜೊತೆ ಸುಂದರಾಜ್ ಸರ್ ಕೂಡ ಬಂದಿದ್ರು. ಅಂಡ್ ನಾಗಾಭರಣ ಸರ್ ಇಂದ ಮೈನ್ ಏನ್ ಕಲಿಯೋದಂದ್ರೆ ರಂಗಭೂಮಿಯಲ್ಲಿ ಶಿಸ್ತು. ಅದನ್ನ ಅವ್ರು ಯಾವಾಗ ಬಂದಾಗ್ಲೂ ಅದನ್ನೇ ಹೇಳ್ತಾರೆ. ರಂಗಭೂಮಿ ಅಂದ ತಕ್ಷಣ ನೀವು ಏನೇನೋ ಮಾಡ್ಕೊಂಡು ಲೈಕ್ ತುಂಬಾ ಜಾತ್ರೆಯಾಗಿ ಮಾಡೋದಂತಲ್ಲ, ರಂಗಭೂಮಿಯಲ್ಲಿ ನೀವು ಶಿಸ್ತನ್ನ ತುಂಬಾ ಕಲಿತೀರಾ ಅಂತ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ. ಅಂಡ್ ಅದೇ ಉಪೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಗರ್ವೋಚ್ಚರ ವಿನಾಶತಿ, ಆಕ್ಚುಲಿ ಅವ್ರದ್ದೊಂದು ಕಾನ್ಸೆಪ್ಟ್, ಉಪೇಂದ್ರ ಅವ್ರದ್ದೊಂದು ಕಾನ್ಸೆಪ್ಟ್ ತಗೊಂಡು ನಾವು ಆ ಪ್ಲೇ ಮಾಡಿದ್ವಿ. ಸೊ ಅದೇ ತರ ಲೈಕ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಇಂದ ತುಂಬಾ ನಾವು ಕಲ್ತಿದ್ವಿ ಕಾರುವಿನ. ರಂಗಭೂಮಿ ಮೇಲಿನ ಮೇನ್ ಶಕ್ತಿ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಬಿಲ್ಡಿಂಗಿಗೆ ನಿಮ್ ಟೆಕ್ನಿಕ್ ಏನು? ಎನಿ ಪರ್ಸನಲ್ ರಿಚುವಲ್ ದಟ್ ಯು ಡೂ ಬಿಫೋರ್ ಗೋಯಿಂಗ್ ಆನ್ ಸ್ಟೇಜ್? ರಿಚುವಲ್ ಅಂತಂದ್ರೆ ಹಂಗೆ ಇಟ್ಸ್ ಜಸ್ಟ್ ಒಂದು ಪ್ರೇಯರ್ ಇದೆ, ಆಂಗಿಕಂ ಭವನಂ ಯಸ್ಯ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಒಂದು ನಾಟಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೈ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಒನ್ ಪರ್ಸನ್ ಇನ್ ದ ಹೋಲ್ ಟೀಮ್ ವಿಲ್ ರಿಸೈಟ್ ದ್ಯಾಟ್. ಅವ್ರ ಜೊತೆಗೆ ಇಡೀ ಬೇರೆಯವರೆಲ್ಲರೂ ಪ್ಲೇಯರ್ ಅದನ್ನು ಹೇಳಿ, ಅದು ಒಂದು ವಿ ಗೋ ಇನ್ ಟು ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ನಾವು ನೆಕ್ಸ್ಟ್ ಇನ್ನು ಒಂದು ತಾಸು ಬೇರೆ ಏನು ಮಾಡೋದಿಲ್ಲ, ನಾವು ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಹೋದ್ಮೇಲೆ ಕಂಪ್ಲೀಟ್ ನಾಟಕ ಮುಗಿಯುತ್ತೆ. ಅನಂತರ ಎಲ್ಲ ಮುಂದಿಂದು. ಸೊ ದಟ್ ಈಸ್ ರಿಚುವಲ್ ಅಂತಂದ್ರೆ ಹಂಗೆ ಅನ್ಕೋಬಹುದು. ಆದರೆ ಬಟ್ ಬೇರೆಯವ್ರಿಗೆ ಅವ್ರವ್ರದೇ ಟೆಕ್ನಿಕ್ಸ್ ಅಂತ ಇರುತ್ತೆ. ಕೆಲವರು ಮೆಥಡ್ ಆಕ್ಟಿಂಗ್ ಥರ ಮಾಡ್ತಾರೆ, ಒಂದು 2-3 ತಾಸು ಏನು ಮಾತಾಡೋದೇನೇ ಇಲ್ಲ. ಇಫ್ ಇಟ್ ಇಸ್ ಎ ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಅಂಥದ್ದು ಮಾಡ್ತಾರೆ ಜನ. ಅವ್ನು ಹೇಳ್ದಾಗೆ ಮೆಥಡ್ ಆಕ್ಟಿಂಗ್ ಅದನ್ನು ಫಾಲೋ ಮಾಡ್ತಿಲ್ಲ. ಲೈಕ್ ಪ್ರಾಕ್ಟೀಸ್ ಟೈಮಲ್ಲಿ ನಿಮ್ಗೆ ಹೇಳಿದ್ವಲ್ಲ, 1 ವಾರ ಆರ್ 1 ತಿಂಗಳು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಆ ಟೈಮಲ್ಲೇ ವಿಲ್ ಲೈಕ್ ಕಮ್ಯುನಿಕೇಟ್ ವಿತ್ ದ ಆಕ್ಟರ್ಸ್. ಏನಂದ್ರೆ ಈಗ ಆ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಒಂದು ಆ ಕ್ಯಾರೆಕ್ಟರ್ ಅಲ್ಲಿ ಆದಷ್ಟು ಲೈಕ್ ಎಲ್ಲ ಟೈಮ್ ಇರೋಕ್ಕಾಗಲ್ಲ. ನಾವು ಒಂದಿಷ್ಟು ಜನ ಮನೇಲಿ ಇರ್ತೀವಿ, ಒಂದಿಷ್ಟು ಜನ ಹಾಸ್ಟೆಲ್ ಇರ್ತೀವಿ, ಆ ಥರ ಇರೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಟ್ರೈ ಟು ಬಿ ಇನ್ ದ ಕ್ಯಾರೆಕ್ಟರ್ ಫಾರ್ ದಟ್ 1 ಮಂತ್. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಂದಷ್ಟು ಲೈಕ್ ಕ್ವಾಲಿಟೀಸ್ ಆಫ್ ದಟ್ ಕ್ಯಾರೆಕ್ಟರ್ ಅದು ಇನ್ಬಿಲ್ಟ್ ಬಂದ್ಬಿಡುತ್ತೆ ನಮಗೆ. ಅಂಡ್ ನಾಟಕ ಆದ್ಮೇಲೆ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಆಗುತ್ತೆ. ಆಕ್ಚುಲಿ ಅದು ಒಂದಿಬ್ಬರಿಗೆ ಆಗಿರೋ ಇದೆ. ಕನ್ನಡ ಪ್ಲೇಸ್ ಹ್ಯಾವ್ ಯೂನಿಕ್ ಚಾರ್ಮ್, ಬಟ್ ಕ್ಯಾಂಪಸ್ ಅಲ್ಲಿ ತುಂಬಾ ನಾನ್ ಕನ್ನಡಿಗರ್ಸ್ ಇದ್ದಾರೆ. ಸೊ ಹೌ ವಿಲ್ ಯು ಕನ್ವೆ ದ ಮೆಸೇಜ್ ಟು ದ ನಾನ್ ಕನ್ನಡಿಗರ್ಸ್ ಅಂಡ್ ದೇ ಆರ್ ಕ್ಯೂರಿಯಸ್ ಅಬೌಟ್ ದ ಕನ್ನಡ ಪ್ಲೇಸ್? ಓಕೆ, ನೀವು ನಾನ್ ಕನ್ನಡಿಗರ್ಸ್ಗೆ ನಾವು ಹೆಂಗೆ ಕನ್ವೆ ಮಾಡ್ತೀರಾ ಅಂತ ಕೇಳಿದ್ರಿ. ಈಗ ನಮ್ಮ ನಾಟಕ ರಂಗಭೂಮಿ ಅಂತ ಬಂದಾಗ ಅದರಲ್ಲಿ ಮೇಯ್ನ್ ಇರುವಂಥದ್ದು ನವರಸಗಳು. ಈಗ ನೀವು ಫಿಲ್ಮಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕ್ಯಾಮ್ರಾನ ಅವ್ರದ್ದು ಲೈಕ್ ಫೋಕಸ್ ಎಲ್ಲ ಚೇಂಜ್ ಆಗುತ್ತೆ. ಬಟ್ ನಾಟಕದಲ್ಲಿ ಹಾಗಲ್ಲ, ಒಂದೇ ಫೋಕಸ್ ಇರುತ್ತೆ ಅಂಡ್ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದೇ ಫ್ಲೋ ಅಲ್ಲಿ ಹೋಗ್ಬೇಕು. ಸೊ ನಾವು ಎಲ್ಲ ಈಗ ಒಂದು ಇಡೀ ಡೈಲಾಗ್ ಅಲ್ಲಿ ತಗೊಂಡಿದ್ರೆ ಅದ್ರಲ್ಲಿ ಬೇರೆ ಬೇರೆ ನವರಸಗಳಲ್ಲಿ ಬೇರೆ ಬೇರೆ ಒಂದು ರಸಗಳು ಬರುತ್ತೆ. ಆ ನವರಸಗಳಿಂದಲೇ ನಾವು ಅವ್ರಿಗೆ ಕನ್ವೆ ಮಾಡ್ಬೋದು ಆಕ್ಚುಲಿ.
ನೀವು ವಿದೌಟ್ ಸಬ್ ಟೈಟಲ್ ಒಂದು ನಾಟಕವನ್ನು ತೋರಿಸಿದ್ರೆ, ಆಕ್ಚುಲಿ ನಮ್ಮ ಈ ಹಯವದನ ನಾಟಕ ಆಗಿರ್ಬೋದು ಅಂಡ್ ಗರ್ವಚನ ವಿನಶತಿನೂ ಕೂಡ ಇರ್ಬೋದು, ಅದ್ರಲ್ಲಿ ನೀವು ಆ ಒಂಚೂರು ಭಾಷೆ ಬರ್ದಿದ್ದವನ್ ಕೂಡ ಅಲ್ಲಿ ನೋಡಿದ್ರೆ ಅವ್ರ ಹತ್ರ ನೀವು ರಿವ್ಯೂ ತಗೊಂಡ್ರೆ ಹೇಳೋಕ್ಕಾಗುತ್ತೆ. ಸುಮಾರು ಜನ ಇದ್ದಾರೆ ನಮ್ಮ ಕ್ಲಬ್ ಅಲ್ಲೂ ಈಗ ಕನ್ನಡ ಬರ್ದಿರೋರು. ಲೈಕ್ ವಿ ಟ್ರೈಡ್ ಇವನ್ ದಟ್ ಫಸ್ಟ್ ಇಯರ್ಸ್ ಬಂದಿದ್ದಾರೆ, ಲೈಕ್ ಲಾಸ್ಟ್ ಫಸ್ಟ್ ಇಯರ್ ಅಲ್ಲ, ಲಾಸ್ಟ್ ಫಸ್ಟ್ ಇಯರ್ ಒಬ್ಬನೇ ನಾವು ಕೂರಿಸಿ ವಿ ಆಸ್ಕ್ ದ ರಿವ್ಯೂ ಲೈಕ್ ವಾಟ್ ಇಸ್ ದ ಸ್ಟೋರಿ, ಅಕ್ಯುರೇಟ್ ಆಗಿ ಹೇಳಿದಾನೆ ಅವನು. ಅವ್ನು ಖಾಲಿ ಆ ಆಕ್ಟಿಂಗ್ ನವರಸಗಳನ್ನೇ ನೋಡ್ಕೊಂಡು ಈ ಕ್ಯಾನ್ ಪ್ಲಾಟ್ ದ ಸ್ಟೋರಿ ಇನ್ ಇಸ್ ಮೈಂಡ್. ಪ್ಲಸ್ ಇನ್ನೊಂದು, ನಾನು ಪರ್ಸನಲಿ ಐ ವಾಸ್ ಇನ್ 18 ಪುಣೆಯಲ್ಲಿ ಇದ್ದೆ ನಾನು 18 ಇಯರ್ಸ್. ಸೊ ನನ್ನ ಕನ್ನಡ ಅಷ್ಟು ಗ್ರಿಪ್ ಇರಲಿಲ್ಲ, ಸುಮ್ಮನೆ ಒಂದು ವೆರಿ ಬೇಸಿಕ್ ಲೆವೆಲ್ ಅಂದರೆ ಫುಲ್ ರಫ್. ಇಲ್ಲಿ ಬಂದು ಕನ್ನಡ ಕಾರ್ವಲ್ಲಿ ಸೇರಿಸ್ಕೊಂಡ್ರು ನನ್ನ. ಸೊ ಅಲ್ಲಿಂದ ನನ್ಗೆ ಸ್ವಲ್ಪ ಥಿಯೇಟ್ರ್ ಇಂಟ್ರೆಸ್ಟ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದನೂ ನಾನು ಪ್ಲೇಸ್ ನೋಡಕ್ಕೆ ಹೋಗ್ತಿದ್ದೆ ಅವ್ರ ಜೊತೆ. ಸೊ ಅದನ್ನು ಸೊ ದ ಯು ಗೈಸ್ ಕ್ಯಾನ್ ಜಾಯಿನ್ ಆ್ಯಂಡ್ ಲೈಕ್ ಯು ವಿಲ್ ಎಂಜಾಯ್ ಗ್ರ್ಯಾಜುಲಿ. ರೀಸೆಂಟ್ ಆಗಿ ಕನ್ನಡ ಸಂಘ ಪಾಡ್ಕಾಸ್ಟ್ ಆಯ್ತು. ಅವ್ರು ಹೇಳ್ತಾ ಇದ್ರು ಕನ್ನಡ ಸಂಘ ಮತ್ತೆ ಕನ್ನಡ ಕಾರ್ವ್ ಅಷ್ಟೇನ್ ಡಿಫ್ರೆನ್ಸ್ ಇಲ್ಲ, ನಾವೆಲ್ಲ ಒಂದೇ ಅಂತ. ನಿಮ್ಮ ಅಭಿಪ್ರಾಯ ಏನದ್ರ ಬಗ್ಗೆ? ಲಾಸ್ಟ್ ಟೈಮ್ ಅವರೇ ಹೇಳಿರ್ಬೇಕು, ನಾನು ಕನ್ನಡ ಸಂಘದಲ್ಲೂ ಇದ್ದೆ. ಕನ್ನಡ ಸಂಘ ಅಂಡ್ ಕನ್ನಡ ಕಾರ್ವ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಕಾರ್ವಲ್ಲಿ ನಾವು ಮೈನ್ ಥಿಂಗ್ ಇಸ್ ಥಿಯೇಟರ್, ರಂಗಭೂಮಿ ಬಗ್ಗೆ ನಾವು ನಮ್ದೊಂದು ರಂಗಭೂಮಿಯ ಕಲೆಗಳನ್ನ ನಾವು ಸಂರಕ್ಷಿಸಬೇಕಾಗಿ ಕಾರ್ವಲ್ಲಿ ನಾವು ತುಂಬಾ ಪ್ರಮೋಟ್ ಮಾಡ್ತೀವಿ. ಕನ್ನಡ ಸಂಘದ ಉದ್ದೇಶ ಅಂದ್ರೆ ಕನ್ನಡವನ್ನ ಲೈಕ್ ಕನ್ನಡದ ಬೇರೆ ಬೇರೆ ವಿಧ ಇರ್ಬೋದು, ಕನ್ನಡದಲ್ಲಿ ಏನೋ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಕನ್ನಡ ಸಂಘದವ್ರು ಇರ್ತಾರೆ. ಮೇನ್ಲಿ ಕನ್ನಡ ಸಂಘದಲ್ಲಿ ನಾವು ಇವೆಂಟ್ ಆರ್ಗನೈಸಿಂಗ್ ಫೋಕಸ್ ಮಾಡ್ತೀವಿ ಅಂಡ್ ಕನ್ನಡ ಕಾರ್ವಲ್ಲಿ ಥಿಯೇಟರ್ನ ಫೋಕಸ್ ಮಾಡ್ತೀವಿ. ಸೊ ನನ್ನ ಅನುಭವ ಏನಂದ್ರೆ, ಕನ್ನಡ ಕಾರು ಮತ್ತೆ ಕನ್ನಡ ಸಂಘ ಒಟ್ಟಿಗೆ ಕೆಲಸ ಮಾಡಿದ್ರೆ ಕೆಲವೊಂದೀಗ ಇವನ್ ದೋ ಇಟ್ಸ್ ಡಿಫರೆಂಟ್ ಕ್ಲಬ್ಸ್, ನಾವು ಕೆಲವೊಂದು ವಿಚಾರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಅವಾಗ ಲೈಕ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಪಡಿಬಹುದು. ಈಗ ನಮ್ಮ ಲಾಸ್ಟ್ ಟೈಮ್ ಕನ್ನಡ ಸಂಘ ಇದಕ್ಕೆ ಬಂದು ಅಭಿ ಎಸ್ ಕುಮಾರ್ ಇದ್ನಲ್ಲ, ಸೊ ಅವ್ನು ಹೇಳ್ತಿದ್ದ ನಮ್ಮ ಬ್ಯಾಚ್ ಶಿವಕುಮಾರ್. ಸೊ ಅಭಿ ಹೇಳ್ತಿದ್ದೆ ನಮ್ದೊಂಥರ ಸುವರ್ಣ ಯುಗ ತರ ಅಂತ. ಸುವರ್ಣ ಯುಗ ಅಂದ್ರೆ ನಾವೆಲ್ಲ ಈಗ ಕಾರುವಿಂದ ಇರ್ಬೋದು ಅಂಡ್ ಬೇರೆ ಕ್ಲಬ್ ಅವರು ನಮ್ಮ ಕನ್ನಡದವ್ರು ಇದಾರಲ್ಲ, ಸೊ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಕಾಲೇಜ್ ಕ್ಲಬ್ ಅಂದ ಕೂಡಲೇ ಅವ್ರ ಇವೆಂಟಿಗೆ ನಾವು ಸಪೋರ್ಟ್ ಮಾಡಲ್ಲ, ಇವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ, ಹಾಗೇನಿಲ್ಲ. ಈಗ ಪಿ ಡಿ ಆಗಿರ್ಬೋದು, ಬೇರೆ ಬೇರೆ ಕ್ಲಬ್ಬಿಗೂ ನಾವು ಪಿ ಡಿ ಮಾಡ್ಕೊಡ್ತೀವಿ. ಸೊ ಅಭಿ ಏನ್ ಹೇಳ್ತಾನೆ ಅಂದ್ರೆ ಅದೇ ಸುವರ್ಣ ಯುಗ ನಮ್ದು, ನಮ್ ಬ್ಯಾಚ್ ಅವ್ರದ್ದು. ಅದ್ರ ಜೊತೆ ಕನ್ನಡ ಸಂಘ ಆಲ್ಸೋ ಲುಕ್ಸ್ ಟು ಪ್ರಿಸರ್ವ್ ದ ಕರ್ನಾಟಕ ಕಲ್ಚರ್ ಆಲ್ಸೋ. ಸೊ ಅದ್ರಲ್ಲಿ ಕನ್ನಡ ಕಾರ್ವನು ಲೈಕ್ ವಿ ಆಲ್ಸೋ ನಮ್ಮ ಥಿಯೇಟರ್ ಪ್ಲೇಸ್ ಥ್ರೂ ಅದೆಲ್ಲ ನಾವು ಅದನ್ನ ಪ್ರಮೋಟ್ ಮಾಡ್ತೀವಿ. ಗ್ರೇಟ್ ಟು ಹಿಯರ್ ದಿಸ್. ಓಕೆ, ನೆಕ್ಸ್ಟ್ ನಿಮ್ಮ ಅಪ್ಕಮಿಂಗ್ ಇವೆಂಟ್ಸ್ ಏನು, ಮತ್ತೆ ವೈ ಶುಡ್ ಪೀಪಲ್ ಅಟೆಂಡ್ ದಿಸ್? ಸೊ ಇವಾಗ ನಮ್ದು ಅದೇ ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟು 8th ಮೈಲ್ ಅವ್ರ ಜೊತೆ ಕೊಲಾಬರೇಷನ್ ಅಲ್ಲಿ ರಂಗಪರ್ವ ಅಂತ ಹೇಳಿ. ಸೊ ಇಟ್ ಈಸ್ ಆಲ್ಸೋ ಅನದರ್ ಸೆಂಟರ್ ಸ್ಟೇಜ್ ಏನದು ಇವೆಂಟ್, ಸೆಂಟರ್ ಸ್ಟೇಜ್ ಕಾಂಪಿಟೇಷನ್. ಅಲ್ಲಿ ಒಂದು ಸುಮಾರು ಕಾಲೇಜು ಮತ್ತೆ ರಂಗಭೂಮಿ ತಂಡಗಳಿಂದ ಬಂದು ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳಿಂದ ತೊಗೊಂಡು ಹೋಗ್ತಾರೆ. ಸೊ ಅಬ್ಜೆಕ್ಟಿವ್ ಇಷ್ಟೇ, ಕನ್ನಡ ರಂಗಭೂಮಿ ಬೆಳಿಬೇಕು, ಅದನ್ನ ಉಳಿಸ್ಬೇಕು ನಾವು, ಅದು ನಮ್ದು ಇರೋದಷ್ಟೇ. ನಮ್ಮ ಕಾಲೇಜಲ್ಲಿ ಕಾರ್ವ್ ಅಂತಾನೆ 3 ಕ್ಲಬ್ ಇದೆ, ಕನ್ನಡ ಕಾರ್ವ್, ಇಂಗ್ಲಿಷ್ ಕಾರ್ವ್ ಮತ್ತೆ ಹಿಂದಿ ಕಾರ್ವ್. ಹೌ ಇಸ್ ಕನ್ನಡ ಕಾರ್ವ್ ಡಿಫ್ರೆಂಟ್ ಫ್ರಮ್ ದ ಅದರ್ ಟು? ಸೊ ಇದೊಂಥರ ಪ್ರೌಡ್ಲಿ ಹೇಳ್ಬೋದು ನಾನು, ಕನ್ನಡ ಕಾರ್ವ್ ಸ್ಟ್ಯಾಂಡ್ಸ್ ಔಟ್ ಫ್ರಮ್ ಆಲ್ ದ ಅದರ್ 2 ಕ್ಲಬ್. ಒನ್ ಈಸ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸಸ್ ಕೊಡ್ತೀವಿ. ಒನ್ ಈಸ್ ಸೆಂಟರ್ ಸ್ಟೇಜ್, ಮ್ಯಾಡ್ ಆಡ್ಸ್, ಮೈಮ್ ಇರಲಿ, ಆಮೇಲೆ ಸ್ಟ್ರೀಟ್ ಪ್ಲೇನೂ ಮಾಡ್ತೀವಿ. ಈ 4 ನಮ್ಮ ಸ್ಪೆಷಾಲಿಟಿ ಇದೆ. 4 ವಿ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಆ್ಯಂಡ್ ಬೇರೆ ಕಾಲೇಜ್ಗೆ ಹೋಗುವಾಗೂ ನಾವು 4 ಪರ್ಫಾರ್ಮೆನ್ಸಸ್ ಕೊಡ್ತೀವಿ. ಇನ್ನೊಂದು ಬಂದು ವಿದಿನ್ ದ ಕ್ಲಬ್, ದಟ್ ಈಸ್ ವಿ ಫೋಕಸ್ ಆನ್ ಆಲ್ ವರ್ಟಿಕಲ್ಸ್, ದಟ್ ಈಸ್ ಟೆಕ್ನಿಕಲ್ ಇರಲಿ, ಇನ್ನೊಂದು ಪ್ರೊಡಕ್ಷನ್ ಡಿಸೈನ್ ಇರಲಿ, ಪಿ ಡಿ ಇರಲಿ, ದಟ್ ಈಸ್ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ, ಇನ್ನೊಂದು ಬಂದು ಡಿಸೈನಿಂಗ್ ಇರಲಿ, ಪೋಸ್ಟರ್ ಡಿಸೈನ್ ಮಾಡೋದು, ಪೋಸ್ಟ್ ಮಾಡೋದು, ಆ ಥರ. ಸೊ ವಿ ಸ್ಪೆಷಲೈಸ್ ಇನ್ ಆಲ್ ದೋಸ್ ಥಿಂಗ್ಸ್. ಇನ್ನೊಂದು ಬಂದು ವಿ ಆರ್ ವರ್ಕಿಂಗ್ ಆನ್ ಅ ಶಾರ್ಟ್ ಫಿಲ್ಮ್ ಆಲ್ಸೋ. ಸೊ ಅದು ನಾವು ಇನ್ನೊಂದು ಜಾನ್ವರಿ ಆರ್ ಫೆಬ್ರವರಿ ರಿಲೀಸ್ ಮಾಡ್ತೀವಿ. ಸೊ ದಟ್ಸ್ ವೈ ಲೈಕ್ ವಿ ಸ್ಟ್ಯಾಂಡ್ ಔಟ್ ಫ್ರಮ್ ಆಲ್ ಅದರ್ 2 ಕ್ಲಬ್ಸ್. ಲೈಕ್ ನಾವು ನಮ್ಮ ಲಿಮಿಟ್ಸನ್ನ ಯಾವಾಗಲೂ ಕ್ರಾಸ್ ಮಾಡ್ತಿರ್ತೀವಿ. ಈಗ ಮ್ಯೂಸಿಕ್ ವರ್ಟಿಕಲ್ ಅಂತಾನೆ ಇದೆ, ಆ್ಯಂಡ್ ಬರೀ ನಾಟಕಗಳಿಗೆ ಮಾತ್ರ ಅಂತಲ್ಲ, ನಾವು ಅದೊಂದು ಸೆಪ್ರೇಟ್ ಲೈಕ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ವರ್ಟಿಕಲ್ ಅಲ್ಲಿ ಇಂಡಿಪೆಂಡೆಂಟ್ ಸಾಂಗ್ಸನ್ನ ಕೂಡ ಲೈಕ್ ಮಾಡ್ತೀವಿ. ಇವಾಗ ಅದೇ ರೀಸೆಂಟ್ಲಿ ಒಂದು ಮೂಡಲ ಮನೆ ಅಂತ ಹೇಳ್ಬಿಟ್ಟು ಒಂದು ಹಳೆ ರಂಗಗೀತೆ, ಅದನ್ನ ಹಾಕಿ ಅಂದ್ರೆ ರೆಕಾರ್ಡ್ ಮಾಡಿ ಹಾಕಿದ್ವಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಮೋಸ್ಟ್ 85,000 ವ್ಯೂಸ್ ಇನ್ ಲೈಕ್ 4-5 ಡೇಸ್ ಬಂದಿದೆ. 6,000 ಇದು ಲೈಕ್ಸ್ ಅಂಡ್ ಆಲ್ಮೋಸ್ಟ್ ಲೈಕ್ 1 ದಿನದಲ್ಲಿ 100-200 ಫಾಲೋವರ್ಸ್. ಲೈಕ್ ಇಟ್ ವಾಸ್ ವೆರಿ ನೈಸ್. ಸೊ ಹಿಂಗೆ ಎಲ್ಲ ವರ್ಟಿಕಲ್ಸ್ಗೂ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಗ್ರೋ ಆಗೋ ಒಂದು ಕ್ವಾಲಿಟಿ ನಮ್ಮಲ್ಲಿದೆ. ಇನ್ನೊಂದು ಬಂದು ವಿಡಿಯೋ ಎಡಿಟಿಂಗ್ ಆ್ಯಂಡ್ ಫೋಟೋಗ್ರಫಿ, ಅದರಲ್ಲೂ ನಮ್ಮ ಸ್ಪೆಷಾಲಿಟಿ ಇದೆ. ಅದರಲ್ಲೂ ವಿ ಹ್ಯಾವ್ ಗುಡ್ ಎಡಿಟರ್ಸ್ ಆ್ಯಂಡ್ ಆಲ್ ಹೂ ಹ್ಯಾವ್ ಮೋರ್ ದೆನ್ 5-10K ರೀಚಸ್ ಇನ್ ದರ್ ಅಕೌಂಟ್. ಈವನ್ ಕನ್ನಡ ಕಾರ್ವ್ ಅಕೌಂಟನ್ನು ಚೆನ್ನಾಗಿ ರೀಚ್ ಬರ್ತಿದೆ. ಸೊ
who are working in all the verticals. ನೀವು ಪಿ ಡಿ ವರ್ಕ್ ಬಗ್ಗೆ ಹೇಳಿದ್ರಿ, ಮರ ಎಲ್ಲ ನಾವೇ ಮಾಡ್ತೀವಿ ಅಂತ. ಸೊ ಹೌ ಹೌ ವಿಲ್ ಬಿ ದ ಪ್ರಿಪ್ರೇಷನ್ ಆಫ್ ದ ಪ್ರಾಪ್ಸ್ ಅಂಡ್ ಪಿ ಡಿ ವರ್ಕ್ ಪ್ರಿಪ್ರೇಷನ್ ಅಂತ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ನಾವು ಡೇ ಅಂಡ್ ನೈಟ್ ಲೈಕ್ 24/7 ವರ್ಕ್ ಮಾಡ್ತೀವಿ ಪಿ ಡಿಲಿ. ಅಬ್ವಿಯಸ್ಲಿ ಲೈಕ್ ಒಂದಿಷ್ಟು ಜನ ನೈಟ್ ವರ್ಕ್ ಮಾಡ್ತಾರೆ ಅಂಡ್ ಒಂದಿಷ್ಟು ಜನ ಡೇ ಅಲ್ಲಿ ವರ್ಕ್ ಮಾಡ್ತಾರೆ. ನಿಮ್ಗೂ ಒಂದ್ಸಲ ಮಾಡ್ಕೊಟ್ಟಿದ್ವಲ್ಲ ಪಿ ಡಿ, ಐಡಿಯಾ ಆಯ್ತಾ ನನ್ಗೆ. ಸೊ ಅದೇ ಪಿ ಡಿ, ನಾವು ಪಿ ಡಿ ನಮ್ಮ ನಾಟಕಗಳಲ್ಲಿ ಹೇಗ್ ಮಾಡ್ತೀವಿ ಅಂದ್ರೆ ಲೈಕ್ ನಾವು ಐಟಮ್ ತಗೊಂಡ್ ಬರೋದಿರುತ್ತಲ್ಲ ಹೊರಗಡೆಯಿಂದ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಲೈಕ್ DIY ಆರ್ಟ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಇದ್ರ ಮೇಲೆ ಮಾಡ್ತೀವಿ ನಾವು ಆದಷ್ಟು. ಸೊ ಎಷ್ಟೇ ದೊಡ್ಡದಿರ್ಲಿ, ಈಗ ಮರ ಆಗಿರ್ಬೋದು, ಮರ ಕೂಡ ನಾವು ಕಾರ್ಡ್ಬೋರ್ಡ್ ಶೀಟ್ಸ್ ಇಂದಾನೆ ಮರ ಮಾಡಿದ್ವಿ. ಅದು ಲೈಕ್ 2 ವರ್ಷ ಆಗಿದೆಯಲ್ಲ, 2 ವರ್ಷ ಆಗಿದೆ ಅದು ಇನ್ನು ಹಾಗೆ ಇದೆ, ಇವಾಗ್ಲೂ ಹಾಗೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೊಂದ್ ಮರ ಮಾಡಿದ್ವಿ, ಇನ್ನ ಹಂಗೆ ಇದೆ. ಇನ್ನು ಹಂಗೆ ಇದೆ. ಎಷ್ಟು ಗಟ್ಟಿ ಇದೆ ಅಂತಂದ್ರೆ ತಗೊಂಡ್ ಹೋಗ್ಲಿಕ್ಕೆ ಇಬ್ರು ಬೇಕು ಅದನ್ನ. ಅದೇ ಪಿ ಡಿ ಬಗ್ಗೆ ಮೋಸ್ಟ್ಲಿ ಕನ್ನಡ ಸಂಘದವರು ಹೇಳಿದ್ರು. ಅದೇ ಪಿ ಡಿಲಿ ನಾವೇ ಕೂತ್ಕೊಂಡು ಅಡುಗೆ ಮಾಡ್ತೀವಿ. ಲೈಕ್ ಕಂಪ್ಲೀಟ್ಲಿ ತುಂಬಾ ಎಂಜಾಯಬಲ್. ಪಿ ಡಿಗೆ ವರ್ಟಿಕಲ್ ಇದೆ, ಬಟ್ ಸ್ಟಿಲ್ ಐ ಡೋಂಟ್ ಥಿಂಕ್ ಪಿ ಡಿಗೆ ಒಂದು ವರ್ಟಿಕಲ್ ಸಾಕ್ಬೇಕು. ಪಿ ಡಿಗೆ ಎಲ್ಲರೂ ಬರ್ತಾರೆ, ಎಲ್ರಿಗೂ ಏನಾರು ಒಂದು ಇದ್ದೇ ಇರುತ್ತೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಪಿ ಡಿಲಿ. ಸೊ ಪಿ ಡಿ ಟೈಮಲ್ಲಿ ನಾವು ಒಂಥರ ಮನೆನೇ, ನಮ್ಮ ಪಿ ಡಿ ರೂಮೇ ಮನೆ ಆಗ್ಬಿಡ್ತೇವೆ. ಅಲ್ಲೇ ಒಂದು ವಾರಗಟ್ಲೆ ನಾವು ಅಲ್ಲೇ ಮಲ್ಕೊಳ್ತೀವಿ, ಅಲ್ಲೇ ಊಟ, ಅಲ್ಲೇ ಎಲ್ಲ ಆಗುತ್ತೆ. ಸೊ ಪಿ ಡಿ ಇಸ್ ಅ ವೆರಿ ಮೆಮೊರಬಲ್ ಟೈಮ್ ಇನ್ ಥಿಯೇಟರ್, ಲೈಕ್ ಒನ್ ಪ್ಲೇ. ಹೆಂಗಿರುತ್ತೆ ಓವರ್ ನೈಟ್ ಸ್ಟೇ ಎಲ್ಲ ಕಾಲೇಜಲ್ಲಿ? ಕಾಲೇಜಲ್ಲಿ ಪರ್ಮಿಷನ್ ಕೊಡ್ತಾರೆ. ಲೈಕ್ ಪಿ ಡಿ ಲೈಕ್ ಏನೇ ಹೆಚ್ಚು ಕಮ್ಮಿ ಆದ್ರೂ ನಾವೇ ಜವಾಬ್ದಾರಿ ತಗೊಳ್ಬೇಕು. ಸೊ ಅಂಡ್ ಈವನ್ ಐ ಅಪ್ರಿಷಿಯೇಟ್ ಐ ಥ್ಯಾಂಕ್ ಅವರ್ ಕಾಲೇಜ್, ಬಿಕಾಸ್ ಅವರು ಲೈಕ್ ನಮ್ಮನ್ನ ನಂಬ್ಕೊಂಡು ಪರ್ಮಿಷನ್ ಕೂಡ ಕೊಡ್ತಾರೆ ಪಿ ಡಿಗೆ. ಈಗ 8th ಮೈಲ್, ಈಗ ಕನ್ನಡ ಹಬ್ಬ 8th ಮೈಲ್ ಆಗಿರ್ಬೋದು, ಅಂಡ್ ನಮ್ದು ಪ್ಲೇದೇ ಇರ್ಬೋದು. ಸೊ 1.5 ಮಂತ್ ಮೇಲೆ ಪರ್ಮಿಷನ್ ಕೊಡ್ತಾರೆ. 1.5 ಮಂತ್ ನಾವು ಇಲ್ಲೇ ಕಾಲೇಜಲ್ಲಿ ಇರ್ತೀವಿ. ಸೊ ಅವ್ರು ನಮ್ಮನ್ನ ನಂಬಿ ಕೊಡ್ತಾರೆ. ಅದು ನಮ್ಗೆ ತುಂಬಾ ಲೈಕ್ ಕಾಲೇಜ್ ಮೇಲೆ ತುಂಬಾ ಲೈಕ್ ಐ ಥ್ಯಾಂಕ್ ಕಾಲೇಜ್. ಒಂದು PD is that one vertical which brings all the club members together. Yeah. ಅದ್ ಏನೇ ಆಗ್ಲಿ, ರಾತ್ರಿ ಆಗ್ಲಿ ಬೆಳಿಗ್ಗೆ ಆಗ್ಲಿ, ಎಲ್ಲರೂ ಅಲ್ಲಿ ಬಂದು ಮಾತುಕತೆ ಹೊಡ್ಕೊಂಡು ಎಲ್ಲ ಕ್ರಾಫ್ಟ್ಸ್ ಮ್ಯಾನ್ ಎಲ್ಲ ಮಾಡಿ, ಎಲ್ಲ ಕ್ರಾಫ್ಟ್ಸ್ ಎಲ್ಲ ಮಾಡಿ, ಸೊ ಇಟ್ ಲೈಕ್ ಎಲ್ಲ ಮಜವಾಗಿ ಮಾಡ್ತೀವಿ ಅಲ್ಲಿ. ಸೊ ಒಂಥರ ಎಂಜಾಯ್ಮೆಂಟ್ ಜೊತೆ ಮಾಡೋದ್ರಲ್ಲಿ ಮತ್ತೆ ಫೋರ್ಸ್ಫುಲಿ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ನೀವು ಫಸ್ಟ್ ಒಂದು ಕ್ವಶನ್ ಕೇಳಿದ್ರಲ್ಲ, ನೀವು ಲೈಕ್ ಕ್ಲಬ್ ಮೆಂಬರ್ಸ್ ಓಪನ್ ಅಪ್ ಆಗ್ಲಿಕ್ಕೆ ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತ. ಆಕ್ಚುಲಿ ಪಿ ಡಿಲಿ ಎಷ್ಟೋ ಜನ ಇದ್ದಾರೆ, ಒಂದು ಫಸ್ಟ್ ಇಯರ್ ಬರ್ತಾರೆ, ಅವ್ರು ಪ್ಲೇ ಕರೆದಾಗ ಅಣ್ಣ ನಾ ಮಾಡಲ್ಲ ಅಣ್ಣ, ನಂಗೆ ಬರಲ್ಲ ಅಣ್ಣ ಅಂತ ಹೇಳಿದವ್ರು ಎಷ್ಟೋ ಜನ ಇದೆ. ಬಟ್ ಅವ್ರು ಪಿ ಡಿ ಕೆಲ್ಸಕ್ಕೆ ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಲೈಕ್ ತಮಾಷೆಗೆ ಮಾತಾಡ್ಕೊಂಡು ಅವ್ರು ಓಪನ್ ಅಪ್ ಆಗ್ತಾರೆ. ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಆಕ್ಚುಲಿ. ಹಾ, ಅಂದ್ ಪಿ ಡಿ ಈಗ ಅವ್ನು ಹೇಳ್ದ ಆಕ್ಟಿಂಗ್ ಇಸ್ ಅ ಬೇಸ್, ಫೈನ್, ಇನ್ ಥಿಯೇಟರ್ ಆಕ್ಟಿಂಗ್ ಇಸ್ ಬೇಸ್. ಬಟ್ ನಮ್ಮ ಸ್ಟೂಡೆಂಟ್ ಕ್ಲಬ್ ಅಲ್ಲಿ ಇದೆಯಲ್ಲ, ಈಗ ನಮ್ದು ಕಾರು ಇಸ್ ಅ ಸ್ಟೂಡೆಂಟ್ ಕ್ಲಬ್. ಸೊ ಯಾವುದೇ ಒಂದು ನಾವು ಈಗ ಥಿಯೇಟರ್ ಮಾಡ್ಬೇಕಾದ್ರೆ ನನ್ನ ಒಪಿನಿಯನ್ ಏನಂದ್ರೆ ಪಿ ಡಿ ಇಸ್ ವೆರಿ ಮೇನ್ ಫಾರ್ ಅಸ್. ಬಿಕಾಸ್ ಒಂದು ನಮ್ಮ ಜನರ ಬಾಂಡಿಂಗ್ ಆಗಿರ್ಬೋದು, ಅಂಡ್ ನಾವು ಬೇರೆ ಕ್ಲಬ್ ಅವ್ರ ಜೊತೆ ಹೆಲ್ಪ್ ಮಾಡೋದು, ಅದೆಲ್ಲ ತುಂಬಾ ಪಿ ಡಿಲಿ ಆಗುವಂಥದ್ದು. ಅವಾಗ್ಲೇ ಇಂದ ನವರಸಗಳ ಬಗ್ಗೆ ಹೇಳ್ತಾ ಇದ್ರಿ, ನವರಸದ ಒಂದು ತುಣುಕು ನೋಡ್ಬೋದಾ? ಸರಿ, ಭಕ್ತ ಪ್ರಹ್ಲಾದ ಫಿಲ್ಮ್ದು ಒಂದು ನನ್ನ ಫೇವ್ರೆಟ್ ಡೈಲಾಗ್, ಅದು ಹಿರಣ್ಯಕಶಿಪು ಡೈಲಾಗ್, ಅದೊಂದು ಟ್ರೈ ಮಾಡ್ತೀನಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರೆ ನಡುಗುವುದು ಭಾನು. ವಿಧಾತರ ಸೃಷ್ಟಿಯೇ ನನ್ನ ಕೈ ಕೆಳಗಿರುವಾಗ ಯಕಶ್ಚಿತ್ ನನ್ನ ಮಗ. ಇವಾಗ ನೀವ್ ಹೇಳ್ಬೋದಾ? ಇರಿ, ಇವನು ಹಯವದನ ಅಂತ ನಾಟಕದಲ್ಲಿ ಭಾಗವತರದೊಂದು ಪಾರ್ಟ್ ಇದೆ, ಅದನ್ನ ಮಾಡಿ. ಧರ್ಮಪುರ ಎಂಬ ನಗರ. ಈ ನಗರದಲ್ಲಿ ಇರುವ ಇಬ್ಬರು ಯುವಕರೇ ನಮ್ಮ ನಾಟಕದ ಕಥಾನಾಯಕರು. ಒಬ್ಬನ ಹೆಸರು ದೇವದತ್ತ, ರೂಪದಲ್ಲಿ ಸುಂದರನಾಗಿಯೂ, ವರ್ಣದಲ್ಲಿ ಬೆಳ್ಳಗಾಗಿಯೂ, ಶರೀರದಲ್ಲಿ ತೆಳ್ಳಗಾಗಿಯೂ, ವಿದ್ಯೆಯಲ್ಲಿ ನಿಸ್ಸೀಮನಾಗಿರುವ ಈ ಯುವಕ ನಮ್ಮ ವಿಪ್ರವರ್ಯ ವಿದ್ಯಾಸಾಗರನಾದ ಏಕೈಕ ಪುತ್ರ. ಇನ್ನೊಬ್ಬನ ಹೆಸರು ಕಪಿಲ, ಬಂಡಿಯ ಗಾಲಿಗೆ ಕೀಲಾಗಿರುವಂತೆ ರಾಜ್ಯದ ಶಸ್ತ್ರಾಧಾರಕ್ಕೆ ಆಧಾರವಾಗಿರುವ ಕಮ್ಮಾರನಾದ ಲೋಹಿತನ ಇವನು. ಇಲ್ಲ, ನನ್ನ ಆಕ್ಟಿಂಗ್ ಮಾಡಲ್ಲ. ಇದೆಲ್ಲ ನಾವು ಮಾಡ್ತೀವಲ್ಲ, ಇದನ್ನ ಶೂಟ್ ಮಾಡೋಣ ಅವನೇ. ಓಕೆ, ಸಖತ್ತಾಗಿತ್ತು ಇಬ್ರದ್ದು ಆಕ್ಟಿಂಗ್.
Now let's go to rapid fire round. So if your club was a movie, who is the hero ಮತ್ತೆ ಯಾರ್ ultimate villain? ಎರಡು ನಾನೇ. Safest answer ಇದು. ಹೀರೋ ಐ ಥಿಂಕ್ ನಾನು, ಅಂಡ್ ವಿಲನ್ ಅಲ್ಲಿ ನಾಟ್ ಫ್ರಮ್ ದ ಕ್ಲಬ್ಗೆ ಅಂತ ಪರ್ಸ್ಪೆಕ್ಟಿವ್, ಬಟ್ ವಿಲನ್ ಐ ಥಿಂಕ್ ಪ್ರಥಮ್ ಅಂತ ನಮ್ ಜೂನಿಯರ್ ಒಬ್ಬ ಇದ್ದಾನೆ, ಸಗದಾಗ ಮಾಡ್ತಾನೆ. ಅವ್ನು ನಮ್ಮೆಲ್ಲರಿಗೂ ವಿಲನ್ ಆಕ್ಟಿಂಗ್ ವಿಷಯದಲ್ಲಿ. ಸೊ ನಾನು ಅಷ್ಟು ಆಕ್ಟ್ ಮಾಡಲ್ಲ, ಬಟ್ ಪರ್ಸನಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಲ್ಲ ನೋಡಿದ್ರೆ ಶಮಂತ್ ಅಣ್ಣ ಅಂತ ಒಬ್ರು ಇದ್ರು, ಅವ್ರು ನನ್ನ ಹೀರೋ ತರ, ಬಿಕಾಸ್ ಹಿ ವಾಸ್ ದ ಒನ್ ಹೂ ಬ್ರಾಟ್ ಮೀ ಟು ದ ಕೇಕ್. ವಿಲನ್ ಬಂದ್ರೆ ನಮ್ಮ ಸೀನಿಯರ್ ಬ್ಯಾಚ್ ಅಲ್ಲಿ. If your team had an opportunity to act with a star, who it would be? ರಾಜ್ ಬಿ ಶೆಟ್ಟಿ. ನಮ್ಗೆ ಇವರು ಉಪೇಂದ್ರ ಸರ್. ರಿಷಬ್ ಶೆಟ್ಟಿ. What's more scary, stage ಅಥವಾ interview? ಇಂಟರ್ವ್ಯೂ. ಆನೆಸ್ಟ್ಲಿ ಯಾವ್ದು ಸ್ಕೇರಿ ಅಂತ ಇಲ್ಲ, ಬಟ್ ಹಂಗ್ ನೋಡಿದ್ರೆ ಐ ಥಿಂಕ್ ಇಂಟರ್ವ್ಯೂ ಅಂತ ಅನ್ಬೋದು. ನಾನು ಸ್ವಲ್ಪ ಸ್ಟೇಜ್ ಫಿಯರ್ ಜಾಸ್ತಿ, ಸೊ ಸ್ಟೇಜ್. Pick a magic ability. Turning any script into a comedy or turning any script into emotional. ಎಮೋಷನಲ್. ಕಾಮಿಡಿ ಒಬ್ವಿಯಸ್ಲಿ. ನಾನು ಕಾಮಿಡಿನೇ, ಬಿಕಾಸ್ ನಾನು ಸ್ವಲ್ಪ Emotional ಆಗಲ್ಲ. ಸ್ವಲ್ಪ ಸೀರಿಯಸ್ ಕಾಮಿಡಿ. If you would recreate a Kannada movie, which one will you pick? ಸೂ ಫ್ರಮ್ ಸೋ. ಪರಮಾತ್ಮ. ಸಪ್ತಸಾಗರದ ಆಸೆ. Okay, one Kannada movie you wish you had a theatre adaptation. ಕಿರಿಕ್ ಪಾಟಿ. ಬೆಲ್ ಬಾಟಮ್. ಹೀರೋ ಅಂತ. Replace RBC life to any movie. ನಾನು 3 ವರ್ಷ ಹಾಸ್ಟೆಲ್ ಇದ್ದೆ, ಸೊ ಹಾಸ್ಟೆಲ್ ಹುಡುಗರು ಬೇಕಾಗಿದೆ. ಫಸ್ಟ್ ರ್ಯಾಂಕ್ ರಾಜು, ಎಲ್ಲ ಕಡೆ ಅದೇ ಅವರೇ ತುಂಬಿದ್ದಾರೆ. ನೀನ್ ಸೂಟ್ ಆಗತ್ ಮಚ್ಚ. ಆಯ್ತು. ಇದಕ್ಕೂ ಆಬ್ವಿಯಸ್ಲಿ ದ ಆನ್ಸರ್ ಇಸ್ ಕಿರಿಕ್ ಪಾಟಿ. Okay. So rapid fire ಮುಗಿತು. ಕನ್ನಡ ಸಂಘ ಪಾಡ್ಕಾಸ್ಟ್ ಆಯ್ತಲ್ಲ, ಅವಾಗ ನಾವು ಅವರಿಗೆ ಹಾಡು ಹೇಳಕ್ ಕೇಳಿದ್ವಿ. ಅವಾಗ ಅವರು ನಮ್ಮ ಕ್ಲಬ್ ಅಲ್ಲಿ ಯಾರು ಹಾಡು ಹೇಳ್ತಾರೆ ಅಂದಾಗ ವೈಭವ್ ಅಂತ ಹೆಸರು ಹೇಳಿದ್ರು. ನನಗೆ ಆಕ್ಚುಲಿ ಹಾಡು ಹೇಳಕ್ ಬರಲ್ಲ, ಬಟ್ ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿದಂದ್ರೆ ನಮ್ಮ ಶಿವಕುಮಾರ್ ಅಂತ ಕನ್ನಡ ಸಂಘದವನು, ಅವ್ರಿಗೆ ನಾವು ಗಾಳಿ ಶಿವ ಅಂತ ಕರಿತೀವಿ. ಹೊಸ ಬೆಳಕು ಇಷ್ಟೇ. Okay. Next, final question. One piece of advice you would give who are wanting to watch Kannada movie or Kannada theatre, explore ಆಗ್ಬೇಕಂತ ಇರೋರಿಗೆ ಏನಾದ್ರು ಒಂದು ಅಡ್ವೈಸ್? ಇಟ್ ಇಸ್ ಸಮಥಿಂಗ್ ದಟ್ ಯು ಶುಡ್ ರಿಯಲಿ ಟ್ರೈ. ಅಂದ್ರೆ ಇವಾಗ ನಮಗೂ ಯಾರಿಗೂ ಗೊತ್ತಿರಲಿಲ್ಲ, ಸ್ಟಾರ್ಟಿಂಗ್ ಇಂದಾನೆ ನಾವೇನ್ ಮಾಡ್ಕೊಂಡು ಬಂದಿರ್ಲಿಲ್ಲ. ಬಂದ್ವಿ, ಹೋದ್ವಿ, ಗೊತ್ತಾಯ್ತು, ಯಾರೊಬ್ರು ಸೀನಿಯರ್ಸ್ ಇಷ್ಟು ಕರೆದ್ರು, ಹಿಂಗ್ ನಡೆಯತ್ತಪ್ಪ, ಹಿಂಗಿದೆ ಅಂತ ಕರೆದ್ರು, ನಾವು ಹೋಗಿ ಅಷ್ಟೇ ಇನ್ವಾಲ್ವ್ಮೆಂಟ್ ಇಂದ ಇದು ಮಾಡಿದ್ವಿ. ಸೊ ಟ್ರೈ ಮಾಡ್ಲಿಲ್ಲ ಅಂತಂದ್ರೆ ಗೊತ್ತಾಗಲ್ಲ ಅದು ಹೌ ಬ್ಯೂಟಿಫುಲ್ ದಟ್ ಥಿಂಗ್ ಇಸ್ ಅಂತ. ಲೈಕ್ ಇವಾಗ ಬರೀ ಕಾಲೇಜು ಓದೋದು ಅದು ಇದು ಪ್ರಾಜೆಕ್ಟ್ ಬಿಟ್ಟು ಇದನ್ನ ಮಾಡಿದ್ರೆ ಏನೋ ಒಂದು ಹೊಸದ್ ಕಲ್ತಂಗೂ ಆಗುತ್ತೆ, ಒಂದು ಮೆಂಟಲಿ ಒಂದು ಏನಪ್ಪ ಒಂದೇನೋ ಬೇರೆನೂ ಇದೆ, ಬರೀ ಓದ್ತಾ ಇಲ್ಲ ನಾನು ಅಂತ ಒಂದೇನೋ ರಿಲ್ಯಾಕ್ಸ್ ಅಂತಾನೂ ಇರುತ್ತೆ. ಸೊ ಯು ಕ್ಯಾನ್ ಟ್ರೈ ಮಾಡ್ಬೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅರೌಂಡ್ ಸೇಮ್ ಥಿಂಗ್. ಏನಂದ್ರೆ ಆಕ್ಟಿಂಗ್ ನಮ್ಮ ಕ್ಲಬ್ಬಲ್ಲಿ ನಾವು ಫಸ್ಟ್ ಹೇಳೋದೇ ಅದೇ, ನೀವು ದೈನಂದಿನ ಇದರಲ್ಲಿ ನೀವು ಮಾಡ್ತೀರಾ ಆಕ್ಟಿಂಗ್, ಪ್ರತಿಯೊಂದು ನೀವು ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳೋದು ಇರ್ಬೋದು, ಕ್ಲಾಸಲ್ಲಿ ಇರ್ಬೋದು, ಎಲ್ಲ ಟೈಮ್ ಮಾಡ್ತೀರಾ. ಅದೇ ಒಂದು ಟ್ರೈ ಮಾಡ್ಬೇಕು. ಈಗ ನಾನು ಹೇಳೋದಂದ್ರೆ ನನ್ನ ಫ್ರೆಂಡ್ ಶಿವಕುಮಾರ್ ಲಾಸ್ಟ್ ಕನ್ನಡ ಸಂಘ ಪಾಡ್ಕಾಸ್ಟ್ ಬಂದಿದ್ರಲ್ಲ, ಅವನು ಅಷ್ಟೇ, ಅವ್ನು ಆಕ್ಟಿಂಗ್ ಅಲ್ಲಿ ಜಾಯ್ನ್ ಆಗಿಲ್ಲ, ಅವ್ನು ಆಕ್ಟಿಂಗೇ ಮಾಡಲ್ಲ ಅಂತ ಹೇಳ್ತಿದ್ದ, ಬಟ್ ಅವನು ಒಂದು VTV ಇದ್ರಲ್ಲಿ ಮಾಡ್ದ. ಸೊ ಟ್ರೈ ಔಟ್ ಥಿಂಗ್ಸ್. ಆಕ್ಟಿಂಗ್ ಏನು ತುಂಬಾ ಹೊಸದಲ್ಲ, ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ, ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಥಿಂಗ್ ಇಫ್ ಯು ಟ್ರೈ ಆಕ್ಟಿಂಗ್. ಅಷ್ಟೇ, ಒನ್ ವರ್ಡ್ ಲೈಕ್ ಎಕ್ಸ್ಪ್ಲೋರ್ ಅಷ್ಟೇ. ಎಕ್ಸ್ಪ್ಲೋರ್ ದ ಥಿಯೇಟರ್ ಆರ್ಟ್ ಆಫ್ ಥಿಯೇಟರ್ ಇಸ್ ಲೈಕ್ ವೆರಿ, ಅದು ಅಥೆಂಟಿಸಿಟಿ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಲೈಕ್ ನಾಟ್ ಜಸ್ಟ್ ಆಸ್ ಅನ್ ಎಂಜಾಯ್ಮೆಂಟ್, ಆದ್ರೆ ಒಂದು ಶಿಸ್ತು ಕಲ್ಸುತ್ತೆ ಅದು. ಲೈಕ್ ಇಟ್ ರಿಕ್ವೈರ್ ಸಮಥಿಂಗ್, ಒಂದು ಡಿಸಿಪ್ಲಿನ್, ಒಂದು ಶಿಸ್ತು, ಒಂದು ರೆಗ್ಯುಲಾರಿಟಿ ಕೇಳುತ್ತದು. ಅದನ್ನ ನಮ್ಮ ರೆಗ್ಯುಲರ್ ಜೀವನದಲ್ಲೂ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಥಿಂಗ್ ಟು ಟ್ರೈ. Thank you for joining us. ಅಂಡ್ ಒಂದ್ ಥಿಂಗ್ ಹೇಳ್ಬೇಕಂದ್ರೆ 8th ಮೈಲ್ಗೆ ನಾವು ರಂಗಪರ್ವ ಅಂತ ಒಂದು ಇವೆಂಟ್ ಮಾಡ್ತಿದ್ವಿ. ಸೊ ಇಟ್ಸ್ ಅ ಸ್ಟೇಟ್ ಲೆವೆಲ್ ಥಿಯೇಟರ್ ಕಾಂಪಿಟೇಷನ್. ರಂಗ ತರಂಗ ಈ ಇಯರ್ ಅಲ್ಲಿ ಮುಗಿದೋಯ್ತು. ಸೊ ರಂಗಪರ್ವ ಅಂತ ಮಾಡ್ತಿದ್ವಿ. ಬೇರೆ ಬೇರೆ ಕಾಲೇಜಿಂದ ಕ್ವಾಲಿಟಿ ಸ್ಕ್ರಿಪ್ಟ್ಸ್ ಬರ್ತಿದೆ, ಅಂಡ್ ಪ್ರಿಲಿಮ್ಸ್ ಅಲ್ಲಿ ನಾವು ಕ್ವಾಲಿಟಿ ಸ್ಕ್ರಿಪ್ಟ್ನ ಪಿಕ್ ಮಾಡಿ
ಅದನ್ನು ಕಾಲೇಜಲ್ಲೇ IM ಆಡಿಟೋರಿಯಮಲ್ಲೇ ಪ್ರೆಸೆಂಟ್ ಮಾಡ್ತೀವಿ. ಸೊ ಎಲ್ಲರೂ ಕಾಲೇಜವರು ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ. ಎಲ್ಲರೂ ಬನ್ನಿ ಗೈಸ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ತುಂಬಾ ತಿಳ್ಕೊಂಡ್ವಿ ಕನ್ನಡ ಕಾರ್ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್. ಹಾಡುವಾಗ ನೋಡಪ್ಪ ಸರಿಗಾಡು. ತನಿಷ್ಕ್ ಮುಲ್ಲಾರೆಡ್ಡಿ. ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ದ ಇನ್ಸೈಟ್. ಸೊ ಇವತ್ತು ನಮ್ಮ ಜೊತೆ ಕನ್ನಡ ಕಾರ್ನ ಕ್ಲಬ್ ಹೆಡ್ಸ್ ಇದ್ದಾರೆ. ಸೊ ಇಂಟ್ರೊಡ್ಯೂಸ್. ಈಗ ಹಂಗೆ ಹೇಳ್ಬೇಡಮ್ಮ, ಕ್ಲಬ್ ಹೆಡ್ಸ್ ಅಂತ ಹೇಳ್ಬೇಡ. ಕ್ಲಬ್ ಹೆಡ್ಸ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಹಂಗೆ ಕನ್ನಡ ಕಾರ್ ರೆಪ್ರೆಸೆಂಟೇಟಿವ್ಸ್. ಪ್ರತಿನಿಧಿಗಳು. ಕನ್ನಡ ಅಲ್ಲ, ಇಲ್ಲಿ ಫುಲ್ ಕನ್ನಡ ಸಂಘದಲ್ಲೇ ಅವ್ರು ಅಷ್ಟು ಮಾಡಿಲ್ಲ, ಫುಲ್ ಕನ್ನಡ ಇದ್ರಲ್ಲಿ ಮಾಡ್ತಾರೆ. ಸರಿ. ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ದ ಇನ್ಸೈಟ್. ಇವತ್ತು ನಮ್ಮ ಜೊತೆ ಕನ್ನಡ ಕಾರ್ ಅವರು ಇದ್ದಾರೆ. ಸೊ ಇಂಟ್ರೊಡ್ಯೂಸ್. ಸೊ ನಾನು ವೈಭವ್ ಅಂತ, ಕನ್ನಡ ಕಾರುನ ಹೆಡ್. ನನ್ನ ತನಿಷ್ಕ್ ರೆಡ್ಡಿ ಅಂತ, ನನ್ನ ಕೋಆರ್ಡಿನೇಟರ್.